ಹಾಯ್ ಹಲೋ ನಮಸ್ಕಾರ. ಆಫ್ಟರ್ ಅ ಲಾಂಗ್ ಟೈಮ್ ಆದಮೇಲೆ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಹರ್ಷಿಸ್ ಡೈರಿ. ಸೊ ಇಷ್ಟು ದಿನ ಏನಕ್ಕಪ್ಪ ಬ್ಲಾಗ್ ಮಾಡಿಲ್ಲ ಹರ್ಷಿತಾ ಅಂತ ಕೇಳೋದಾದರೆ, ನೋ ರೀಸನ್. ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೆ, ಅದನ್ನು ಅಪ್ಡೇಟು ಅಂದರೆ ಎಡಿಟಿಂಗ್ ಮಾಡೋದಕ್ಕೆ ನನಗೆ ಸೋಂಬೇರಿತನ ಆಗ್ತಾಯಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ಪಾಪ ಕೇಳ್ತಾಯಿದ್ರು, ಯಾಕೆ ಮಾಡ್ತಾಯಿಲ್ಲ ಮಾಡು 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 ಅಂತ. ಸೊ ಆಗಿದ್ದಾಗಲಿ ಅಂತ ಹೇಳಿ ಆ ಒಂದು ಸ್ಟಾಪ್ ಆಗಿದ್ದಂತಹ ಸ್ಪಾರ್ಕನ್ನು ಮತ್ತೆ ಇವಾಗ ಸ್ಪಾರ್ಕ್ ಬರ್ಸ್ಕೊಂಡು ಇವಾಗ ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ, ಮತ್ತೆ ಲೈಫಲ್ಲಿ ಕೆಲವೊಂದು ಆಗು ಹೋಗುಗಳು ಆಗ್ತಾ ಇರುತ್ತಲ್ವ. ಸೊ ಇದ್ರ ಮಧ್ಯದಲ್ಲಿ ವ್ಲಾಗ್ಗಳನ್ನು ಎಡಿಟ್ ಮಾಡೋದಕ್ಕೆ ಟೈಮ್ ಆಗ್ತಾ ಇರಲಿಲ್ಲ. ಸೊ ಇವಾಗ ನನ್ನ ಲೈಫಲ್ಲಿ ಒಂದು ಮೇಜರ್ ಅಪ್ಡೇಟ್ ಆಗ್ತಾಯಿದೆ. ಲೈಫೇ ಚೇಂಜಿಂಗ್ ಟರ್ನಿಂಗ್ ಪಾಯಿಂಟ್ ಅಂತ, ಆಯಿತಾ. ಸೊ ಆ ಒಂದು ಟರ್ನಿಂಗ್ ಪಾಯಿಂಟ್ ಇರೋದ್ರಿಂದ ಆ ಒಂದು ಕ್ಯಾಪ್ಚರ್ಸ್ಗಳನ್ನು ನಾನು ವ್ಲಾಗ್ ಮಾಡಬೇಕು, ನಿಮ್ಗಳಿಗೂ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ರೀಸ್ಟಾರ್ಟ್ ಮಾಡಿದ್ದೀನಿ. ಸೊ ಸ್ಪೆಷಲ್ ಡೇ, ಮೈ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಏನಪ್ಪ ಅಂತ ಹೇಳಿದರೆ, ಸಿಂಗಲ್ ಟು ಮಿಂಗಲ್. ಕಂಗ್ರ್ಯಾಚುಲೇಷನ್ಸ್ ಕೇಳಿಸ್ತಾ ಇದೆ. ಎಸ್, ಐ ಆಮ್ ಗೆಟ್ಟಿಂಗ್ ಮ್ಯಾರಿಡ್. ಯಾ, ಅದಕ್ಕೋಸ್ಕರ ಆ ಒಂದು ಏನು ಹೇಳ್ತಾರೆ, ಸ್ಪೆಷಲ್ ಘಳಿಗೆಗಳನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ಈಗ ಎಂಗೇಜ್ಮೆಂಟು ಫಿಕ್ಸ್ ಆಗಿರೋದು. ಸೊ ಎಂಗೇಜ್ಮೆಂಟಿಂದು ವೀಡಿಯೋಸ್ಗಳನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ನಿಮಗೆ ತೋರಿಸ್ಬೇಕು. ಹಾಗೆ ಅದು ಎಷ್ಟೇ ವರ್ಷ ಆದರೂ ಕೂಡ ನಮ್ಮ ಜೊತೆಲೇ ಇರುತ್ತಲ್ವ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡು ಪ್ರಾಮಿಸ್ ಮಾಡ್ತೀನಿ, ಇನ್ನು ನಾನು ನಿಮ್ಮ ಜೊತೆ ಇರ್ತೀನಿ ಅಂತ. ಅಂದರೆ ಇದು ಮಾಡಲ್ಲ, ಏನು ಸ್ಟಾಪ್ ಮಾಡಲ್ಲ ಅಂತ, ವ್ಲಾಗನ್ನ ಸ್ಟಾಪ್ ಮಾಡಲ್ಲ ಅಂತ, ಕಂಟಿನ್ಯೂಷನ್ ಕೊಟ್ಕೊಂಡು ವೀಡಿಯೋಸ್ಗಳನ್ನ ಮಾಡ್ತಾಯಿರ್ತೀನಿ. ಇನ್ನೂ ಹೊಸ ಜನಗಳು, ನನ್ನ ಫ್ಯಾಮಿಲಿಗೆ ಹೊಸ ಮೆಂಬರ್ಸು ಆ್ಯಡ್ ಆನ್ ಆಗ್ತಾ ಹೋಗ್ತಾರೆ. ಅವ್ರನ್ನೆಲ್ಲ ಇಂಟ್ರಡ್ಯೂಸ್ ಮಾಡಬೇಕಲ್ವ ನಿಮಗೆ. ಸೊ ಎನಿವೆ, ವೆಲ್ಕಮ್ ಟು ಹರ್ಷಿಸ್ ಡೈರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ತಮ್ಮ ಬಂದಿದ್ದಾನೆ ಮುಂದೆ. ಯಪ್ಪ, ಹಾಯ್ ಗೈಸ್. ಬ್ಯಾಗ್ ಕೆಳಗಿಡೋ. ಹಾಂ, ಹೇಳು, ಏನು ಅನಿಸುತ್ತಿದೆ? ಯಾವ್ದ್ರ ಬಗ್ಗೆ ಹೇಳ್ತೀಯ ನೋಡು, ಗಟ್ಟಿ ಮಾತಾಡಷ್ಟೆ. ಮಾತಾಡಿಲ್ಲ. ಏನು ಅನ್ಸುತ್ತೆ ಅದನ್ನು ಹೇಳು. ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಆಗ್ತದೆ. ಅದಕ್ಕೆ ಭಾಳ ಖುಷಿ ಆಗ್ತಿದೆ. ಓಕೆ ಫ್ರೆಂಡ್ಸ್, ಬಾಯ್. ಅಯ್ಯೋ, ಪತಿ ತಣ್ಣನ ಮುಂದೆ ಡ್ಯಾನ್ಸ್ ಮಾಡು. ಪತಿ ತಣ್ಣಂಗೆ ಡ್ಯಾನ್ಸ್ ನಾನು ಮಾಡ್ತಿದ್ದೀನಿ. ರೈಸ್ ವಾಟರ್ ಆಗ್ತಾ ಇದೆ. ರೈಸ್ ವಾಟರ್ ಕಣ್ರಿ. ಅದೇ ರೈಸ್ ವಾಟರ್. ನಾಳೆ ಬೆಳಿಗ್ಗೆ 7 ಅಷ್ಟೊತ್ತಿಗೆ ಎಲ್ಲರೂ ಕೊರಿಯನ್ ಲೇಡಿ ಆಗಿದ್ರೆ ಅವಾಗ ವೀಟ್ ವಾಟರ್ ಆಗಿರುತ್ತೆ. ನಿನ್ ಮುಖ ಬರ್ತು ತೋರಿಸು. ನಿನ್ ವ್ಲಾಗಲ್ಲಿ ಬರುತ್ತೆ ಎಷ್ಟು ದಿವಸ ಆಗಿದೆ. ನನ್ನ ಮುಖ ಇಲ್ಲಿ ನೋಡ್ಕೊಳ್ರು. ಯಾರು ಹೇಳಿದು? ಯಾರು ಹೇಳಿದು? ಮದುಮಗಳು. ಅಲ್ಲಲ್ಲೇ ತುಂಟು ಕಣ್ಣ ಸುಂದರೇ. ಏನ್ರಿ ಇದೆಲ್ಲ ನಮಗೆ ಗೊತ್ತಾಗಲ್ಲ ಕರಿ. ವಿಡಿಯೋದಲ್ಲಿ ಸ್ವಲ್ಪ ಸಭ್ಯಸ್ಥ ಹೆಣ್ಣು ಮಕ್ಕಳ ಥರ ಆ್ಯಕ್ಟಿಂಗ್. ಅದೆಂಥದ್ದು ಏನಿದು? ಹಾಕೊಂಡೆ ಸರಿಯಾಗಾರು ಹಾಕಳೆ. ಮಾಡಬೇಕು ಮೂಡದ ಕಲ್ಲದ ಮೇಲೆ ಅರಿಶಿಣ. ಮೋಜ. ಇದು ಯಾವ ಥರ ಹಾಕೊಂಡಿದ್ದು ನೀನೇ ನೋಡ್ಕೊಬೇಕು. ಹೆಂಗಾಗಿದೆ ಈ ಥರ ಹಾಕೊಂಬೇಡಿ ಅಂತ ತೋರ್ಸಕ್ಕೋಸ್ಕರ ಹಿಂಗಾಗಿದ್ದು. ಏನಾರು ಮಾಡಿದ್ಯಾ ಆನಾ? ಏನಾರು ಇಂಟ್ರೊಡಕ್ಷನ್ ಕೊಡು ನೋಡೋಣ. ನೋಡಿ ಗೈಸ್, ಮದುವೆ ಹುಡುಗಿ ಸಂಭ್ರಮ. ಮನೆ ಮಾಡಿದೆ. ಹಾಯ್ ಗೈಸ್, ಹೇಗನ್ನಿಸ್ತಾ ಇದೆ? ಭಾರಿ ಖುಷಿ ಆಗ್ತಿದೆ. ಈ ಒಂದು ಭಾಗ್ಯ ನಂಗೆ ಸಿಕ್ಕಿರೋದೇ ಪುಣ್ಯ ಅಂತ ಹೇಳಿ. ಇದನ್ನು ಹಾಕಿ ಅದನ್ನು ಕಲಿಸ್ಬಿಟ್ಟು ಮುಖಕ್ಕೇನು ಹಾಕ್ಕೊಂಡಿದ್ದಾಳೆ ಮಾಸ್ಕ್. ಕೊರಿಯನ್ ಲೇಡಿ ಆಗ್ತೀನಿ ನಾನು. ಆಮೇಲೆ ಹಿಂಗೆ ಮಾತಾಡ್ತೀನಿ ಅಂತೀನಿ.
ಇದು ಒಣಗ್ತು ಅನ್ಕೊತೀನಿ ಕಣೆ. ಇದು ಯಾವ ಥರ ಹಚ್ಕೊಂಡಿದ್ದೀನಿ ನನಗಂತೂ ಗೊತ್ತಿಲ್ಲ. ಅವಳಂತೂ ಹೇಳಲ್ಲ. ಏಯ್ ಹೇಳಲ್ವೇನಾ? ಹೇಳಿದೆ ಈಗ ಹೇಳಿ ಅವಳು. ನಿದ್ದೆ ಬರ್ತಿಲ್ವ ನಿಮಗೆ? ಸಮಯ ಎಷ್ಟಾಗಿದೆ? ಸಮಯ 12:18. ಮತ್ತೆ ಹೇಳಿ. ಮನೆ ಹಿಂದೆ ಇಟ್ಟಾಯಿತು ಮದುಮಗಳಿಗೆ. ಇವಾಗ ಶಿಸ್ತಲ್ಲಿ ಹೋಗಿ ಮಲ್ಕೋಣ ಅಂತ ಅನ್ಕೊಂಡಿದ್ದೀವಿ. ಮೆಹಂದಿ ಒಂದ್ಸಲಿ ಝೂಮ್ ಮಾಡಿ. ಮೆಹಂದಿ ನೋಡಿ. ಝೂಮೆನ್ HA ಇದು ಫಾಲಹ. ಮದುವೆ ಸಮಾರಂಭಗಳು ಏನಾದರೂ ಹಿಂಗೆ ಏನಾದರೂ ಇದ್ದರೆ ಮೆಹಂದಿ ಇಡಬೇಕು, ಚಂದ ರೆಡಿ ಮಾಡಬೇಕು ಅಂತ ಇದ್ದರೆ ಮೇಕ್ ಓವರ್ ವಿತ್ ನಿರೀಕ್ಷಾ ಅಂತ ಇನ್ಸ್ಟಾಗ್ರಾಮ್. ಮೇಕ್ ಓವರ್ ವಿತ್ ಮುನಿಯಮ್ಮ ಅಂತ ಹೊಡಿಬೇಡಿ. ಮೇಕ್ ಓವರ್ ವಿತ್ ನಿರೀಕ್ಷಾ ಅಂತಿದೆ, ನಾನು ಇಲ್ಲಿ ಕೆಳಗೆ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿ. ಈವನ್ ನನ್ನ ಇನ್ಸ್ಟಾಗ್ರಾಮ್ ದೊಡ್ಡ ಮನಸ್ಸು ಇರಲಿ. ಹೊಸ ಜೀವನಕ್ಕೆ ಕಾಲಿಡ್ತಾ ಇರುವ ನಿಮಗೆ ನಮ್ಮದೊಂದು ಹೃತ್ಪೂರ್ವಕ ಧನ್ಯವಾದಗಳು. ಇವಳು ಕೂಡ ಸಿಂಪಲ್ ಆಗಿ ಮೆಹಂದಿನ ಹಾಕ್ಕೊಂಡಿದ್ದಾಳೆ, ಚೆನ್ನಾಗಿದೆ. ಸೊ ಈ ಥರ ಸಿಂಪಲ್ ಆಗಿರೋದು ಇವಾಗ ಟ್ರೆಂಡ್ ಅಲ್ವಾ? ಹೌದಲ್ವಾ? ಯಾರು ನಿಮಗೆ ಇನ್ಸ್ಪಿರೇಷನ್ ಯಾರು ಈ ಥರ ಸಿಂಪಲ್ ಆಗಿ ಮೆಹಂದಿ ಎಲ್ಲ ಹಾಕ್ಕೊಳಕ್ಕೆ? ನಮ್ಮ ಅಜ್ಜಿ ಒಬ್ರು ಪುಟ್ಟ ಅಜ್ಜಿ. ಬರೀ ಇಂಥ ಮರಳುಗಳೇ ಒಳ್ಳೇದು. ಈ ಥರ ಚಿಕ್ಕದಾಗಿ ಮೆಹಂದಿನ ಹಾಕ್ಕೊಳಕ್ಕೆ ನಿಮಗೆ ಇನ್ಸ್ಪಿರೇಷನ್ ಯಾರು ಮೇಡಮ್? ನಮ್ಮ ಅಜ್ಜಿ ಒಬ್ರು ಪುಟ್ಟನಜ್ಜಿ ಅಂತ ಇದ್ರು. ಅವರೇ ನಂಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು. ಅವ್ರು ನಂಗೆ ಸಣ್ಣಲ್ಲಿರ್ತಾನೆ ನಾನು ಆ ಅಂತ ಸ್ಲೇಟಲ್ಲಿ ಅಕ್ಷರ ಬರೆಯೋ ಮೊದಲು, ಬಲ್ಪ ಹಿಡಿಯೋ ಮೊದಲು ನನ್ನ ಕೈಯಲ್ಲಿ ಮಾ ಅಂತ ಮದ್ರಂಗಿನೇ ಕೊಟ್ಟಿದ್ದು. ಏಯ್ ನೀನು ಎದ್ರಿಗೆ ಸಿಕ್ಕಾಕಳೆ ನೀನು, ನಿನಗೆ ಹಬ್ಬ ಕಾಣ. ಇದು ಏನೋ ಲೇಟ್ ನೈಟ್ ಫೇಶಿಯಲ್. ಅಲ್ಲ ಕಣೆ, ಕೈಯಲ್ಲಿ ಮೆಹಂದಿ ಇದೆಯಾ? ಈಗ ಆಯ್ತಲ್ಲ ಎಲ್ಲ ಇಲ್ಲಿ ಕ್ಲೀನ್. ರೆಡಿ ಆಗಬೇಕು ಮೇಕಪ್ ಮಾಡೋಕ್ಕೆ. ನಿರೀಕ್ಷಾ ಅವರು ರೆಡಿ ಆಗಿದ್ದಾರೆ. ಬರ್ತಿದೆಯಾ ನೋಡ್ಕೊಳಕ್ಕೆ? ಇಲ್ಲ. ಶೀ ಹೆಗಣ ಥರ ಕಾಣ್ತೀನಿ. ಮೆಹಂದಿ ಆ್ಯಕ್ಚುಲಿ ಮೆಹಂದಿ 2 ದಿನ ಮೊದಲೇ ಹೇಳ್ಬೇಕು, ಅವಾಗ ಕಲರ್ ಜಾಸ್ತಿ ಬರುತ್ತೆ. ಹಿಂದಿನ ದಿನ ಇಟ್ಟರೆ ಈ ಕಲರು ಪರವಾಗಿಲ್ಲ, ಬರ್ಬೋದು. ಉಂಗುರ ಎಲ್ಲಿದೆ ಹುಡುಕಿ ಅಂತ ಕೇಳ್ತೀನಿ. ಅವತ್ತು ಕಳಿಸಿದ್ಯಲ್ಲ ನೀನು, ಆ ಥರನೇ ಇರಲಾ? ಹಂಗೆ ಇರಲಿ. ಅದಾದ್ಮೇಲೆ ಬೇರೆ ಏನಾದ್ರು ಅಪ್ಡೇಟ್ಸ್ ಇದ್ದರೆ ಮಾಡಬಹುದು. ಮುಖ ಮೇಕಪ್ ಆಯಿತು, ಈಗ ಹೇರ್ ಸ್ಟೈಲಿಗೆ ಬಂದಿದ್ದಾರೆ. ನಮಗಂತೂ ಭಾರಿ ಕೆಲಸ ಕಂಡು ನೆನ್ನೆಯಿಂದ. ಸುಮಾರು ಕೆಲಸ. ಮೆಹಂದಿ ಇಟ್ಲು, ಅದೇ ಮದುಮಗಳಿಗೆ ರೆಡಿ ಮಾಡಿದ್ದು ಇವರೇ ಕಂಡ್ರೆ. ನಾವು ಮುಂದೆಲ್ಲ ಬಿಲ್ಡಪ್ ಕೊಡು. ಈ ಥರ ಫ್ರೆಂಡ್ಸೇ ಸಿಗ್ಬೇಕು. ಈ ಥರ ಫ್ರೆಂಡ್ಸೇ ಸಿಗಬೇಕು. ನಿಜ ನನಗೆ ಅದೇ ಹೇಳಕೊಟ್ಟಿದ್ದು. ಇದಕ್ಕೆ ದುಡ್ಡು ಅದು ಇದು ಮಾಡೋಕ್ಕಾಗಲೇ ಆಗುತ್ತೆ, ಆಮೇಲೆ ಹೊಂದಕ್ಕಾಗಲ್ಲ. ಸೊ ಈ ಥರ ಫ್ರೆಂಡ್ಸ್ ಇದ್ದರೆ ತುಂಬ ಒಳ್ಳೇದಾಗುತ್ತೆ. ಆಮೇಲೆ ಎಷ್ಟೇ ವರ್ಷ ಆದರೂ ನಿಮಗೆ ಮದುವೆ ಟೈಮಲ್ಲಿ ಯಾರು ಮೇಕಪ್ ಮಾಡಿದ್ದು ಅಂದಾಗ ನನ್ನ ಫ್ರೆಂಡ್ ಮಾಡಿದ್ದಪ್ಪ ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಖುಷಿ ಇರುತ್ತೆ. ಎಸ್. ಸೊ ಹಾಗಾಗಿ ಇದೇ ಥರ ಮೇಕಪ್ಪು ಹೇರ್ ಸ್ಟೈಲು ಆಲ್ ಇನ್ ಒನ್ ಒಬ್ಬರಲ್ಲೇ ಬೇಕು ಅಂತ ಇದ್ದರೆ
ನಾನು ಇನ್ನಷ್ಟೇ ಇಡೀ ಹೇಳಿದೆ. ಇಂಡಿಯಾದಲ್ಲೇ ಫಸ್ಟು, ಇಡೀ ಇಂಡಿಯಾದಲ್ಲೇ, ಆಲ್ ಇಂಡಿಯಾದಲ್ಲೇ ಪ್ರಪ್ರಥಮ ಬಾರಿಗೆ ಮೇಕ್ ಓವರ್ ಬೈ ನಿರೀಕ್ಷಾ ಪೇಜ್ ಇದೆ. ಐ ವಿಲ್ ಟ್ಯಾಗ್ ಹಿಯರ್. ಲಿಂಕ್ ಬಯೋದಲ್ಲಿ ಹಾಕಿರ್ತೀನಿ, ದಯವಿಟ್ಟು ಲಿಂಕನ್ನು ಬಯೋದಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಲೇಬೇಕು. ಆ್ಯಂಡ್ ತುಂಬ ಫ್ರೆಂಡ್ಲಿ ನೇಚರ್, ನೀವು ನೋಡ್ತಾ ಇರ್ಬೋದು. ನೋಡಿ ಇಲ್ಲಿ ನೋಡಿ ಕನ್ಫ್ಯೂಸ್ ಆಗಬೇಡಿ. ಇವಾಗ ಒಂಚೂರು ರೆಡಿ ಆಗ್ತಾಳೆ, ಅವಳದು ಟ್ರಾನ್ಸಿಷನ್ ವಿಡಿಯೋ ಹಾಕ್ತೀನಿ. ಸ್ನಾನ ಎಲ್ಲ ಮಾಡಿದ್ದಾಳೆ, ಬಟ್ ಏನಂದ್ರೆ ನಿನ್ನೆದೇ ಬಟ್ಟೆ ಹಾಕಿ ಮಾಡದಿರೋ ಥರ ಕಾಣ್ತಿದ್ದೀನಿ. ಅದೇ ನಮ್ಮ ಸ್ಪೆಷಾಲಿಟಿ. ತಿಂಡಿನೂ ಮಾಡದೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ತುಂಬ ಫ್ರೆಂಡ್ಲಿ ನೇಚರ್ ಅಪ್ಪ, ತುಂಬ ಖುಷಿ ಆಗುತ್ತೆ. ವರ್ಕ್ ಈಸ್ ವರ್ಷಿಪ್ ಅನ್ನೋ ಹುಡುಗಿ ಒಳ್ಳೇದಾಗಬೇಕು ಕಣ್ರಿ. ಎಲ್ಲರಿಗೂ ಒಳ್ಳೇದು ಬಯಸೋ ಈ ಹುಡುಗಿಗೆ ಒಳ್ಳೇದಾಗಬೇಕು. ಕೈ ನೋವು ಬಂತು ಕಣ್ರ. ಯಸ್, ಐ ಆಮ್ ರೆಡಿ. ನನ್ನನ್ನು ರೆಡಿ ಮಾಡಿ ಈಗ ಇವಳು ರೆಡಿ ಆಗುತ್ತಿದ್ದಾಳೆ. ರೆಡಿ ಆದ್ಮೇಲೆ ನೋಡಿ ಈಗಲೂ ಭಿಕ್ಷುಕಿ ಥರನೇ ಇದ್ದೀನಿ. ಇನ್ನೇನು ಮಾಡು, ಫೈನಲ್ ಟಚಪ್ ಅಂತ ಕೊಡ್ತಾ ಇದ್ದಾರೆ. ಹಾಯ್. ಎಂಗೇಜ್ಮೆಂಟ್ನ ಪಾರ್ಟ್ 1 ವಿಡಿಯೋ ಇದು. ಸೊ ಪಾರ್ಟ್ 2 ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಹೂ ಇಸ್ ಗ್ರೂಮ್ ಅಂತ ಕೂಡ ತೋರಿಸ್ತೀನಿ.